ನಮಸ್ಕಾರ ಶಿಕ್ಷಕ ಆಕಾಂಕ್ಷಿಗಳೇ. ನೀವು ನೋಡ್ತಿದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಬಹಳ ದೊಡ್ಡ ಸುದ್ದಿ ಕೂಡ ಆಯಿತು. ನೇಮಕಾತಿ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಜೆಟ್‌ನಲ್ಲಿ ಕೂಡ 56,000ಕ್ಕೂ ಹೆಚ್ಚು ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಏನಾದರೂ ಮಾಹಿತಿ ಬಂತ, ಏನು ಅಪ್ಡೇಟ್ ಅಂತ ನೋಡೋಣ ಬನ್ನಿ. ತಿಳಿಸ್ಕೊಡ್ತೀವಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ಹಾಗೆ ನೇಮಕಾತಿಯಲ್ಲಿ ಕೂಡ ಪೊಲೀಸ್ ಇಲಾಖೆ ಮತ್ತೆ ಶಿಕ್ಷಕರ ನೇಮಕಾತಿ ವೆರಿ ವೆರಿ ಇಂಪಾರ್ಟೆಂಟ್. ಶಿಕ್ಷಕರ ನೇಮಕಾತಿ ಎಲ್ಲ ಕಡೆ ಸುದ್ದಿ ಕೂಡ ಆಗ್ತಿದೆ. ಸರ್ಕಾರಕ್ಕೆ ಮುಜುಗರ ಕೂಡ ಆಗ್ತಿದೆ. ನೇಮಕಾತಿಯನ್ನು ಕೂಡ ಅವರು ಮಾಡಲೇಬೇಕಾದ ಸನ್ನಿವೇಶಕ್ಕೆ ಬಂದಿದೆ. ಸಚಿವರು ಆಲ್ರೆಡಿ ಹೇಳಿದ್ರು ನೇಮಕಾತಿ ಕೂಡ ಮಾಡ್ತೀವಿ ಅಂತ. ಮತ್ತೆ ಇಲ್ಲಿ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಅಲ್ಲಿ ಸಂತೋಷ್ ಲಾಡ್ ಅವರು ಕೂಡ ಹೇಳಿದ್ರು 56,000ಕ್ಕೂ ಹೆಚ್ಚು ನೇಮಕಾತಿ ಕೂಡ ಮಾಡ್ತೀವಿ ಅಂತ. ಪ್ಲಸ್ ಬಜೆಟ್ ನಲ್ಲಿ ನಾವು ಘೋಷಣೆ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಸಿಎಂ ಅವರು ಕೂಡ ಮೊನ್ನೆ ಮಾತನಾಡಿದ್ರು, ಶಿಕ್ಷಕರ ನೇಮಕಾತಿ ಕೊರತೆ ಇದನ್ನು ನೀಗಿಸ್ತೀವಿ. 2,000 ನಿಮಗೆ ಗೊತ್ತಿರೋ ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರೋದನ್ನ ನಾವು ನೇಮಕಾತಿ ಕೂಡ ಮಾಡ್ತಾ ಇದೀವಿ ಶಿಕ್ಷಕರದು ಅಂತ ಹೇಳಿದ್ದು. ಬಟ್ ಅದು ಪ್ರಾಧ್ಯಾಪಕರು. ಬಟ್ ಇಲ್ಲಿ ಶಿಕ್ಷಕರ ನೇಮಕಾತಿ ಕೊರತೆ ಕೂಡ ಇದೆ, ಪೆಂಡಿಂಗ್ ಇದೆ. ಅದರ ಬಗ್ಗೆ ಕೂಡ ಸುದ್ದಿ ಆಗ್ತಾ ಇದೆ. ಅದರ ಬಗ್ಗೆ ಕೂಡ ಮಾಹಿತಿ ಬರುವ ಸಾಧ್ಯತೆ ಕೂಡ ಇದೆ. ಈಗ ನಿಮಗೆ ಗೊತ್ತಿರೋ ಹಾಗೆ ಪ್ರೊಟೆಸ್ಟ್ ಕೂಡ ಮಾಡಿರೋ ಕಾರಣ ಸರ್ಕಾರ ಎಚ್ಚೆತ್ತುಕೊಂಡಿರೋ ಮಾಹಿತಿ ಇದೆ. ಸಿಎಂ ಅವರು ಸಭೆ ಮಾಡಿ ಕೂಡ ಅಲ್ಲಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಶೀಘ್ರದಲ್ಲೇ ನೇಮಕಾತಿ ಮಾಡಬೇಕು ಅಂತ. 2 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರೋದು ಓಕೆ. ಬಟ್ ಇಲ್ಲಿ ನೇಮಕಾತಿನ ಆಗಿಲ್ಲ ಅಂದ್ರೆ ಈ ಯಾವ ರೀತಿ ಅಭ್ಯರ್ಥಿಗಳು ಹೋಗೋದು ಮುಂದೇನು ಅನ್ನೋದು ಅಭ್ಯರ್ಥಿಗಳಿಗೆ ಆತಂಕ ಆಗಿದೆ. ಆ ನಿಟ್ಟಿನಲ್ಲಿ ನೇಮಕಾತಿ ಕುರಿತು ನಿಮಗೆ ಗೊಂದಲ ಇತ್ತು. ಆ ಗೊಂದಲ ನಿಮಗೆ ಒಂದು ಮಟ್ಟದಲ್ಲಿ ನಿಮಗೆ ಹೇಳಿದ್ದಾರೆ. ಬಟ್ ಬಾಯಿ ಮಾತಲ್ಲಿ ಹೇಳೋದು ಸಾಲೋದಿಲ್ಲ, ಅದು ನಿಮಗೆ ಬರಬೇಕು. ಲೈಕ್ ಅದು ಅನೌನ್ಸ್ಮೆಂಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಈಗ ಸದ್ಯದ ಮಾಹಿತಿ ಪ್ರಕಾರ ನಿಮಗೆ ಒಂದು ಸರ್ಕಾರದವರು ಅನೌನ್ಸ್ಮೆಂಟ್, ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಅಲ್ಲಿವರೆಗೂ ವೆಯ್ಟ್ ಕೂಡ ಮಾಡಬೇಕಾಗುತ್ತೆ. ಈ ಎಲ್ಲ ಬೆಳವಣಿಗೆ ನೋಡ್ತಿದ್ರೆ ನಮಗೆ ನೇಮಕಾತಿ ಆ ಪ್ರಕ್ರಿಯೆ ಆರಂಭ ಆಗಬಹುದು. ಬಟ್ ಯಾವಾಗ ಆರಂಭ ಆಗುತ್ತೆ, ಎಷ್ಟು ಹುದ್ದೆಗಳು, ಅದಕ್ಕೆ ನಮಗೆ ಕ್ಲಾರಿಟಿ ಸಿಗಬೇಕಾಗುತ್ತೆ. ಅಲ್ಲಿವರೆಗೂ ನಿಮಗೆ ವೆಯ್ಟ್ ಕೂಡ ಮಾಡಿ. ಸದ್ಯದ ಮಟ್ಟಿಗೆ ಬಜೆಟ್ ನಲ್ಲಿ ಘೋಷಣೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಪ್ರೊಟೆಸ್ಟ್ ಕೂಡ ಆಗಿದೆ. ಈಗ ನಮಗೆ ನೆಕ್ಸ್ಟ್ ನಿಮಗೆ ಹಂತವಾಗಿ ನಿಮಗೆ ಮಾಹಿತಿ ಬರಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಏನಾದರೂ ಮಾಹಿತಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.